ನಮಸ್ಕಾರ ಸ್ನೇಹಿತರೆ. GDS ಪೋಸ್ಟ್ಸ್ ಅಂದರೆ ಗ್ರಾಮೀಣ್ ಡಾಕ್ ಸೇವಕ್ ಅಂದರೆ ಇಂಡಿಯಾ ಪೋಸ್ಟ್ ಆಫೀಸ್ಗಳಲ್ಲಿ ವೇಕೆಂಟ್ ಇರ್ತಕ್ಕಂತಹ SSLC ಮುಗಿಸ್ಕೊಂಡು 18+40 ಬಿಲೋ ಇರ್ತಕ್ಕಂತಹ ಏಜ್ನ ಕ್ಯಾಂಡಿಡೇಟ್ಸ್ಗಳಿಗೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್, ಗ್ರಾಮೀಣ್ ಡಾಕ್ ಸೇವಕ್ ಅಂತ ವಿವಿಧ ಒಂದು SSLC ಕ್ವಾಲಿಫಿಕೇಷನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿಂದ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತದೆ. ಈ ಒಂದು ಪೋಸ್ಟ್ಗಳಿಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತದೆ. ಸೊ ಇದನ್ನು ನೀವು ಮೊಬೈಲ್ನಲ್ಲಿ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಜಸ್ಟ್ ನೀವು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳಿ, ಕ್ರೋಮ್ ಆ್ಯಪನ್ನು ಓಪನ್ ಮಾಡಿ ಅಡ್ರೆಸ್ಸಲ್ಲಿ ಅಥವಾ ಸರ್ಚ್ ಟ್ಯಾಬ್ನಲ್ಲಿ ನೀವು ಸರ್ಚ್ ಒಂದು ಅಡ್ರೆಸ್ನಲ್ಲಿ ಟೈಪ್ ಮಾಡಿಕೊಳ್ಳಿ, GDS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ನಿಮಗೆ ಸರ್ಚ್ ರಿಸಲ್ಟ್ಸಲ್ಲಿ ಕರ್ನಾಟಕ ಸರ್ಕಲ್ ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತಕ್ಕಂಥ ಒಂದು ಸರ್ಚ್ ರಿಸಲ್ಟ್ಸ್ ಬರುತ್ತದೆ. ಕರ್ನಾಟಕ ಸರ್ಕಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ. ಸೊ ಇಲ್ಲಿ ನೀವು ಕೆಳಗಡೆಗೆ ಹೋಮ್ ಅಂತಕ್ಕಂಥ ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮತ್ತೆ ನಿಮಗೆ ಬರ್ತಕ್ಕಂಥ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಕ್ಲಿಕ್ ಹಿಯರ್ ಅಂತಕ್ಕಂಥ ಒಂದು ರೆಡ್ ಕಲರ್ ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತಕ್ಕಂಥ ಒಂದು ಪೇಜ್ ಬರ್ತದೆ. ಈ ಒಂದು ವೆಬ್ ಪೇಜಲ್ಲಿ ನೀವು ಈ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕಾಗಿರುತ್ತದೆ. ಈ ಒಂದು ವೆಬ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಹೋಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಕ್ಲಿಕ್ ಟು ಅಪ್ಲೈ ಆರ್ ರಿಜಿಸ್ಟರ್ ಅಂತಕ್ಕಂಥ ಒಂದು ಟ್ಯಾಬ್ ಇದೆ. ನೀವು ಮೊದಲಿಗೆ ಅಪ್ಲೈ ಮಾಡೋದಕ್ಕೂ ಮೊದಲು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೂ ಮೊದಲು ವೇಕೆಂಟ್ ಪೋಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೋಬೇಕಾಗಿರುತ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಡಗಡೆ ಏನು ಮೆನುಗಳಿವೆ, ವೇಕೆಂಟ್ ಪೋಸ್ಟ್ ಅಂತಕ್ಕಂಥ ಇಲ್ಲಿ ಒಂದು ಏನು ಮೆನು ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಸರ್ಕಲ್ ಆ್ಯಂಡ್ ಡಿವಿಷನ್ ಸರ್ಕಲ್, ಸೆಲೆಕ್ಟ್ ಸರ್ಕಲ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಅಂತ ಸರ್ಕಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಡಿವಿಷನ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವಿಷನ್ಗಳು ಶೋ ಆಗ್ತಿರುತ್ತೆ, ಆ ಒಂದು ಡಿವಿಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನಿಲ್ಲಿ ಬಾಗಲಕೋಟ್ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಬಾಗಲಕೋಟ್ ಡಿವಿಷನನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಬಾಗಲಕೋಟ್ ಡಿವಿಷನ್ನಲ್ಲಿ ಈ ಒಂದು ಪೋಸ್ಟ್ಗಳ ವೇಕೆನ್ಸಿ ಲಿಸ್ಟ್ ನಿಮಗೆ ತೆರೆದುಕೊಳ್ಳುತ್ತದೆ. ಸೊ ನೀವು ಇಲ್ಲಿ ಕ್ಯಾಟಗರಿ ವೈಸ್ ಏನು ಒಂದು ಪೋಸ್ಟ್ಗಳು ಮತ್ತು ಕ್ಯಾಡ್ರು, ಆಮೇಲೆ ಇಲ್ಲಿ ಕ್ಯಾಟಗರಿ ವೈಸ್ ಯಾವ ಒಂದು ಪೋಸ್ಟ್ಗಳು ವೇಕೆಂಟ್ ಇದೆ ಅನ್ನೋದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕ್ಯಾಟಗರಿಗೆ ಅನುಸಾರವಾಗಿ ನೀವು ಇಲ್ಲಿರ್ತಕ್ಕಂಥ ವೇಕೆಂಟ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲು ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಒಂದು ಡೀಟೇಲ್ಸನ್ನು ನೀವು ಎಲ್ಲ ವೇಕೆನ್ಸಿ ಪೋಸ್ಟ್ಗಳ ಬಗ್ಗೆ ನೀವು ತಿಳಿದುಕೊಂಡ ನಂತರ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬರ್ತಕ್ಕಂಥ ಇಂಟರ್ಫೇಸ್ ಪೇಜ್ನಲ್ಲಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಆರ್ ಅಪ್ಲೈ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ GDS ಆನ್ಲೈನ್ ಎಂಗೇಜ್ಮೆಂಟ್ ಕ್ಲಿಕ್ ದ ಅಪ್ರೋಪ್ರಿಯೇಟ್ ಬಟನ್ ಬಿಲೋ ಟು ಸೈನ್ ಇನ್ ಆರ್ ಕಂಪ್ಲೀಟ್ ಎ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರ್ತದೆ. ಸೊ ನಾವು ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆ, ಬಟ್ ನಾವು ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆಗಲು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ ಅಥವಾ ಪಾಪ್ ಪೇಜ್ ಬರ್ತದೆ. ಮೊಬೈಲ್ ನಂಬರ್ ಸ್ಥಳದಲ್ಲಿ ಕ್ಯಾಂಡಿಡೇಟ್ ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರನ್ನು ಈ ಒಂದು ವೈಟ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ಸೊ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಸೆಂಡ್ OTP ಟ್ಯಾಬ್ ನಿಮಗೆ ಎನೇಬಲ್ ಆಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ನಿಮ್ಮ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರುತ್ತೆ. ಅದೇ ರೀತಿ ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಿದಾಗ ನಿಮಗೆ 6 ಡಿಜಿಟ್ OTP ನಿಮ್ಮ ಮೇಲ್ಗೆ ಬಂದಿರುತ್ತದೆ. 2 ಮೊಬೈಲ್ ಮತ್ತು ಮೇಲ್ಗೆ ಬಂದಿರತಕ್ಕಂತಹ OTPಗಳನ್ನು ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಬೇಸಿಕ್ ಡೀಟೇಲ್ಸ್ನ ಒಂದು ಪಾಪ್ ಪೇಜ್ ಬರ್ತದೆ. ಅಪ್ಲಿಕೆಂಟ್ಸ್ ನೇಮ್, ಡೇಟ್ ಆಫ್ ಬರ್ತ್, ಸೆಲೆಕ್ಟ್ ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಈ ಎಲ್ಲ ಡೀಟೇಲ್ಸ್ಗಳನ್ನು ನೀವು ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಮುಂದಿಟ್ಕೊಂಡು ಫಿಲಪ್ ಮಾಡಿ. ಆಮೇಲೆ ಸೆಲೆಕ್ಟ್ ಕಮ್ಯುನಿಟಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ಯಾಟಗರಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಅಂತ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಒಂದು ಜನ್ರೇಟ್ ಆಗಿರುತ್ತದೆ. ಇಲ್ಲಿ ಪ್ಲೀಸ್ ಕೀಪ್ ದಿಸ್ ನಂಬರ್ ಸೇಫ್ ಫಾರ್ ಫ್ಯೂಚರ್ ಲಾಗಿನ್ ಅಂತ ಇರ್ತದೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗಬೇಕಾದ್ರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರನ್ನು ಕೇಳುತ್ತೆ. ನಾನೀಗ ಇದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಮೇಲೆ ಅಥವಾ ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ.
ನೆಕ್ಸ್ಟ್ ನಿಮಗೆ ಲಾಗಿನ್ ಟ್ಯಾಬ್ನ ಒಂದು ಪಾಪ್ ಪೇಜ್ ಬರ್ತದೆ. ಸೊ ಇಲ್ಲಿ ನೀವು ಈಗ ಕ್ಯಾಂಡಿಡೇಟ್ ಲಾಗಿನ್ ಈ ಒಂದು ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಇಂಪಾರ್ಟೆಂಟ್ ಲಾಗಿನ್ ಇನ್ಸ್ಟ್ರಕ್ಷನ್ಸ್ ಅಂತ ಬರ್ತದೆ. ನೀವು ಲಾಗಿನ್ ಆಗಬೇಕಾದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನು ಜನ್ರೇಟ್ ಆಯಿತೋ ಅದನ್ನೇ ಯೂಸರ್ ಐ ಡಿ ಬಾಕ್ಸಲ್ಲಿ ಎಂಟರ್ ಮಾಡಿ. ನಂತರ ನೀವು 5 ಸತಿ ಏನಾದರೂ ತಪ್ಪಾಗಿ ನೀವು ಯೂಸರ್ ಐ ಡಿ ಎಂಟ್ರಿ ಮಾಡಿದರೆ ನಿಮ್ಮ ಒಂದು ಅಕೌಂಟು ಲಾಕ್ ಆಗತ್ತೆ ಅಂತ ಇರ್ತದೆ. ಮತ್ತು ನೀವು ಪಾಸ್ವರ್ಡ್ ಮಾಡ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಮೂಲಕ ಪಾಸ್ವರ್ಡ್ ರಿಸೆಟ್ ಮಾಡ್ಕೊಂಡು ಲಾಗಿನ್ ಆಗಿ ಅಂತ ಇರ್ತದೆ. ನಾನೀಗ ಪ್ರೊಸೀಡ್ ಟು ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಅಂತ ಇರ್ತದೆ. ನೆಕ್ಸ್ಟ್ ಯೂಸರ್ ಐ ಡಿ ಸ್ಥಳದಲ್ಲಿ ನಿಮಗೇನೊಂದು ರೆಫರೆನ್ಸ್ ನಂಬರ್ ಅಥವಾ ರಿಜಿಸ್ಟರ್ಡ್ ನಂಬರ್ ಏನು ಜನ್ರೇಟ್ ಆಗಿತ್ತೋ ಅದನ್ನು ಯೂಸರ್ ಐ ಡಿ ಬಾಕ್ಸಲ್ಲಿ ಎಂಟರ್ ಮಾಡಿ. ಪಾಸ್ವರ್ಡ್ ನಿಮ್ಮ ಮೊಬೈಲ್ಗೆ ಮತ್ತು ಇಮೇಲ್ ವಿಳಾಸಕ್ಕೆ ಪಾಸ್ವರ್ಡ್ ಕಳಿಸಿರ್ತಾರೆ, ಅದನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಲಾಗಿನ್ ಕ್ಲಿಕ್ ಮಾಡಿ. ಸೊ ನಿಮಗೊಂದು ಒ ಟಿ ಪಿ ಬರುತ್ತೆ. ಬಂದಂಥ ಒ ಟಿ ಪಿಯನ್ನು ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ನಂತರ ವೆರಿಫೈ ಮತ್ತು ಲಾಗಿನ್ ಅಂತಕ್ಕಂಥ ಈ ಒಂದು ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಒ ಟಿ ಪಿ ವೆರಿಫೈ ಆದ ನಂತರ ನಿಮಗೆ ಈ ರೀತಿಯಾಗಿರತಕ್ಕಂಥ ಒಂದು ಡ್ಯಾಶ್ಬೋರ್ಡ್ ಪೇಜ್ ಬರ್ತದೆ. ಈ ಒಂದು ಪೇಜ್ನಲ್ಲಿ ನೀವು ಮೊದಲಿಗೆ ಗ್ರೀನ್ ಕಲರ್ನಲ್ಲಿ ಅಪ್ಲೈ ಆನ್ಲೈನ್ ಅಂತಕ್ಕಂಥ ಏನೊಂದು ಬಟನ್ ಇರ್ತದೆ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ನಂತರ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಎ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಸೆಲೆಕ್ಟ್ ನೋಟಿಫಿಕೇಷನ್ ಅಂತ ಇರ್ತದೆ. ಇದ್ರ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲೊಂದು ನೋಟಿಫಿಕೇಷನ್ ಶೋ ಆಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನಿಮಗೆ ಈ ರೀತಿ ಡೀಟೇಲ್ಸ್ ಫೆಚ್ ಆಗ್ತದೆ. ಇಲ್ಲಿ ಮೊದಲನೇ ಟ್ಯಾಬು ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ, ಇನ್ ಪ್ರೋಗ್ರೆಸ್ ಅಂತ ಇರ್ತದೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ಬೇಸಿಕ್ ಡೀಟೇಲ್ಸು ನೀವು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ನೀವು ಫಿಲ್ಅಪ್ ಮಾಡಿರ್ತಕ್ಕಂಥ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಇರ್ತದೆ. ಇನ್ನು ಕ್ಲಿಕ್ ಹಿಯರ್ ಟು ಅಪ್ಡೇಟ್ ದಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಡೀಟೇಲ್ಸಲ್ಲಿ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಅದರ್ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಮ್ಯಾರಿಟಲ್ ಸ್ಟೇಟಸನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು PWBD ಅಂದರೆ ವಿಶೇಷ ಶಕ್ತ ಅಭ್ಯರ್ಥಿ ಅಥವಾ ವಿಶೇಷ ಚೇತನ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ಎಸ್ ಸೆಲೆಕ್ಟ್ ಮಾಡಿಕೊಳ್ಳಿ, ಇಲ್ಲ ಅಂದರೆ ಅದು ಬೈ ಡಿಫಾಲ್ಟ್ ಆಗಿ ನೋ ಅಂತ ಇರುತ್ತೆ. ಮೆರಿಟಲ್ ಸ್ಟೇಟಸ್ ಸೆಲೆಕ್ಟ್ ಮಾಡಿಕೊಳ್ಳಲು ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮೆರಿಟಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಇಲ್ಲಿ ನೋ ಅಂತ ಇದೆ. ನೀವು ಯಾವುದಾದ್ರೂ ಜಾಬ್ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಸೊ ಅದಕ್ಕಾಗಿ ನೀವು ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ ಮತ್ತು ನೀವು ಪಡೆದುಕೊಂಡಿದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲ ಅಂದರೆ ನೀವು ಯಾವುದೇ ಜಾಬ್ನಲ್ಲಿ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ 2 ಬಾಕ್ಸ್ಗಳು ನಿಮಗೆ ಓಪನ್ ಆಗಲ್ಲ. ಅಡ್ರೆಸ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ಸನ್ನು ಈ ಒಂದು ಅಡ್ರೆಸ್ ಬಾಕ್ಸಲ್ಲಿ ಟೈಪ್ ಮಾಡಿ. ಪಿನ್ ಕೋಡ್ ಟೈಪ್ ಮಾಡಿದ ತಕ್ಷಣ ಸಿಟಿ ಸ್ಟೇಟ್ ಡಿಸ್ಟ್ರಿಕ್ಟ್ ಆಟೋ ಪೇಜ್ ಆಗುತ್ತೆ. ಪ್ರೆಸೆಂಟ್ ಅಡ್ರೆಸ್ನಂತೆಯೇ ಪರ್ಮನೆಂಟ್ ಅಡ್ರೆಸ್ ಇತ್ತಪ್ಪ ಅಂದರೆ ಸೇಮ್ ಆ್ಯಸ್ ಪ್ರೆಸೆಂಟ್ ಎಂದು ಒಂದು ಚೆಕ್ ಬಾಕ್ಸ್ ಇದೆ, ಟಚ್ ಮಾಡಿದಾಗ ಅದೇನಾಗುತ್ತೆ ಪ್ರೆಸೆಂಟ್ ಅಡ್ರೆಸ್ನಲ್ಲಿ ನೀವೇನು ಸಬ್ಮಿಟ್ ಮಾಡಿರ್ತೀರಿ ಅಥವಾ ಎಂಟ್ರಿ ಮಾಡಿರ್ತೀರಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಅದು ಕಾಪಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಪರ್ಸ್ನಲ್ ಡೀಟೇಲ್ಸ್ ಸೇವ್ ಆದಮೇಲೆ ಎಜುಕೇಷನ್ ಡೀಟೇಲ್ಸ್ ಟ್ಯಾಬ್ ಬರ್ತದೆ. ಕ್ಲಿಕ್ ಹಿಯರ್ ಟು ನೋ ಯುವರ್ ಸರ್ಕಲ್ ಅಂತ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಸರ್ಕಲ್ಗಳ ಒಂದು ಪಾಪ್ ಪೇಜ್ ಶೋ ಆಗುತ್ತೆ. ಸೊ ನಿಮ್ಮ ಒಂದು ಸರ್ಕಲನ್ನು ತಿಳ್ಕೊಳ್ಳಿ. ನೋ ಯುವರ್ ಸರ್ಕಲ್ ಅಂತ ಒಂದು ಪಾಪ್ ಪೇಜ್ ಬರ್ತದೆ. ಇಲ್ಲಿ ನಿಮ್ಮ ಸರ್ಕಲ್ಲು ಕರ್ನಾಟಕ ಆಗಿರುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡಿ ಪಾಪ್ ಪೇಜ್ ಗ್ಲೋ ಆಗುತ್ತೆ. ಸೆಲೆಕ್ಟ್ ಸರ್ಕಲ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಸರ್ಕಲ್ ಲಿಸ್ಟ್ನಲ್ಲಿ ಕರ್ನಾಟಕ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಈ ಒಂದು ಸರ್ಕಲ್ ಬಾಕ್ಸ್ನಲ್ಲಿ ಬಂದು ಕೂರುತ್ತೆ. ಇಯರ್ ಆಫ್ ಪಾಸಿಂಗ್ ಸೆಲೆಕ್ಟ್ ದಿ ಇಯರ್ನಲ್ಲಿ ನೀವು SSLC ಕಂಪ್ಲೀಟ್ ಮಾಡಿರ್ತಕ್ಕಂತಹ ಪಾಸಿಂಗ್ ಇಯರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಕ್ಕಾಗಿ ಸೆಲೆಕ್ಟ್ ದಿ ಇಯರ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ SSLC ಕಂಪ್ಲೀಟ್ ಮಾಡಿರುವ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟು ಸೆಲೆಕ್ಟ್ ದಿ ಬೋರ್ಡ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೋರ್ಡ್ಗಳ ಒಂದು ಪಾಪ್ ಪೇಜ್ ತೆರೆದುಕೊಳ್ಳುತ್ತದೆ. ಇದರಲ್ಲಿ ನೀವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014-2024 ಅಂತ ಇರ್ತದೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನಂತರ SSC ಮೆಮೊ ನಂಬರ್ನಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ಏನಿರ್ತದೆ ಅದನ್ನು ಇಲ್ಲಿ ನೀವು ಎಂಟರ್ SSC ಮೆಮೊ ನಂಬರ್ ಬಾಕ್ಸಲ್ಲಿ ಟೈಪ್ ಮಾಡಿ. ನಂತರ ಎಂಟರ್ ಮಾರ್ಕ್
ಮಾರ್ಕ್ಸ್ ಅಬ್ಟೈನ್ಡ್ ಫಾರ್ ಈಚ್ ಸಬ್ಜೆಕ್ಟ್ ಅಂತ ಇರ್ತದೆ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟಲ್ಲಿ ಮೊದಲಿಗೆ ಸೈನ್ಸ್ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ ಅದನ್ನು ಎಂಟರ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ನಂತರ ಇಲ್ಲಿ ಚೂಸ್ ಸಬ್ಜೆಕ್ಟ್ ಅಂತ ಇರ್ತದೆ, ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕನ್ನಡಕ್ಕೆ ನೀವು ಪಡೆದ ಅಂಕವನ್ನು ಎಂಟರ್ ಮಾರ್ಕ್ಸ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸ್ ಮಾರ್ಕ್ಸ್ ಎಂಟರ್ ಮಾರ್ಕ್ಸ್ ಬಾಕ್ಸ್ನಲ್ಲಿ ಈ ಸಬ್ಜೆಕ್ಟ್ಗೆ ನೀವು ತಗೊಂಡು ಮಾರ್ಕ್ಸ್ ಎಂಟ್ರಿ ಮಾಡಿ. ಚೂಸ್ ಸಬ್ಜೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಕೆಂಡ್ ಲ್ಯಾಂಗ್ವೇಜ್ ನಿಮ್ದು ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲೀಷ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಚೂಸ್ ಸಬ್ಜೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿದ್ದರೆ ಹಿಂದಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾರ್ಕ್ಸ್ ಬಾಕ್ಸ್ನಲ್ಲಿ ಹಿಂದಿ ಸಬ್ಜೆಕ್ಟ್ಗೆ ತಗೊಂಡು ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನಂತರ CGPA ಸ್ಕೋರ್ ಇಫ್ ಅಪ್ಲಿಕೇಬಲ್ ಅಂತ ಇರ್ತದೆ. ನಿಮಗೆ CGPA ಸ್ಕೋರ್ ಅಪ್ಲೈ ಆಗ್ತಾ ಇದ್ದರೆ ಮಾತ್ರ ಈ ಒಂದು ಎಂಟರ್ ಯುವರ್ CGPA ಬಾಕ್ಸಲ್ಲಿ ಟೈಪ್ ಮಾಡಿ, ಇಲ್ಲ ಅಂದರೆ ಬ್ಲ್ಯಾಕ್ ಬಿಡಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಜುಕೇಷನ್ ಡೀಟೇಲ್ಸ್ ಎಲ್ಲ ಸೇವ್ ಆದಮೇಲೆ ಪೋಸ್ಟ್ ಪ್ರಿಫರೆನ್ಸ್ ಅಂತಕ್ಕಂಥ ನಿಮಗೆ ಟ್ಯಾಬ್ ಬರುತ್ತೆ. ಪೋಸ್ಟ್ ಪ್ರಿಫರೆನ್ಸ್ ಫಾರ್ಮ್ ಇರ್ತದೆ. ಸೆಲೆಕ್ಟ್ ಸರ್ಕಲ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸರ್ಕಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನಿಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಿಮಗೆ ಸೆಲೆಕ್ಟ್ ಡಿವಿಷನ್ ಟ್ಯಾಬ್ನಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಬಾಗಲಕೋಟ್ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಿಮಗೆ ಸೆಲೆಕ್ಟ್ ಪೋಸ್ಟ್ ಪ್ರಿಫರೆನ್ಸ್ನಲ್ಲಿ ನೀವು ಪ್ರಿಫರೆನ್ಸನ್ನು ಕೊಡಬೇಕು ಮತ್ತು ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಡಿವಿಷನ್ನಲ್ಲಿ ಯಾವ ಒಂದು ಊರುಗಳಲ್ಲಿ, ಗ್ರಾಮಗಳಲ್ಲಿ ಯಾವ್ಯಾವ ಒಂದು ಪೋಸ್ಟ್ ವೇಕೆಂಟ್ ಇದೆ, ಅಲ್ಲಿ ನಿಮಗೆ ಡಿಸಿಗ್ನೇಷನ್ ಮತ್ತು ಯಾವ ಪೋಸ್ಟ್ ವೇಕೆಂಟ್ ಇದೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಮತ್ತು ಆ ಒಂದು ಪೋಸ್ಟು ಯಾವ ಒಂದು ಕೆಟಗರಿಯವರಿಗೆ ರಿಸರ್ವ್ ಆಗಿದೆ ಅನ್ನೋದು ಕೂಡ ಇರುತ್ತದೆ. ಉದಾಹರಣೆಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಡಿವಿಷನ್ನಲ್ಲಿ ನಿಮ್ಮ ಕೆಟಗರಿಗೆ ಅನುಸಾರವಾಗಿ ಯಾವ ಒಂದು ಗ್ರಾಮಗಳಲ್ಲಿ ಪೋಸ್ಟ್ ವೇಕೆಂಟ್ ಇರ್ತದೆಯೋ ಆ ಒಂದು ಗ್ರಾಮದ ಹೆಸರಿನ ಮುಂದೆ ಏನಿಗೆ ಕೊಟ್ಟಿರ್ತಾರಪ್ಪ ಅಂದರೆ ಪ್ರಿಫರೆನ್ಸ್ ಆರ್ಡರ್ ಅಂತಕ್ಕಂಥ ಸೆಲೆಕ್ಟ್ ಅಂತಕ್ಕಂಥ ಒಂದು ಬಾಕ್ಸ್ ಇರ್ತದೆ. ಅದ್ರ ಮೇಲೆ ನೀವು ಏನು ಮಾಡಿ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ನಂಬರ್ಸ್ ತೋರಿಸುತ್ತೆ. ಎಲ್ಲ ಪೋಸ್ಟ್ಗಳಿಗೆ ಪ್ರಿಫರೆನ್ಸ್ ಆರ್ಡರನ್ನು ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಂಬರ್ ಪ್ರಿಫರೆನ್ಸ್ 1 2 3 ಅಂತ ಕೊಡೋದ್ರ ಮೂಲಕ ನೀವು ಪ್ರಿಫರೆನ್ಸನ್ನು ನೀವು ಕೊಡ್ತಾ ಹೋಗಿ. ಪ್ರಿಫರೆನ್ಸ್ ಸಮರಿ ಅಂತ ನೀವು ಪ್ರಿಫರೆನ್ಸ್ ಕೊಟ್ಟಿರ್ತಕ್ಕಂಥ ಸಮರಿ ರೂಪದಲ್ಲಿ ಇಲ್ಲಿ ಒಂದು ಬಾಕ್ಸಲ್ಲಿ ಬಂದು ಕೂರುತ್ತದೆ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಪ್ರಿಫರೆನ್ಸ್ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ನೆಕ್ಸ್ಟ್ ಟ್ಯಾಬ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಕ್ಕಂತಹ ಟ್ಯಾಬ್ ಇರ್ತದೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ನೋಡಿ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ. ಮ್ಯಾಕ್ಸಿಮಮ್ಮು 30 KB ಇಂದ 100 KB ಇರಬೇಕಾಗಿರುತ್ತದೆ. ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ನಿಮ್ಮ ಒಂದು ಸಿಗ್ನೇಚರ್ ಒಂದು ಸೈಜು, ಸಿಗ್ನೇಚರ್ನ ಒಂದು ಫೈಲ್ ಸೈಜು 20 KB ಇಂದ ಅದು 100 KB ಒಳಗಡೆ ಇರಬೇಕಾಗಿರುತ್ತದೆ. ನಿಮಗೆ ಅಪ್ಲಿಕೇಶನ್ ಪ್ರಿವ್ಯೂ ಪ್ರಾಪ್ ಪೇಜ್ ಬರ್ತದೆ, ಪರ್ಸ್ನಲ್ ಡೀಟೇಲ್ಸ್ ಇರ್ತದೆ ಮತ್ತು ಅಡ್ರೆಸ್ ಇನ್ಫಾರ್ಮೇಷನ್ ಎಲ್ಲ ಇರ್ತದೆ, ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಇರ್ತದೆ ಮತ್ತು ಪೋಸ್ಟ್ ಪ್ರಿಫರೆನ್ಸ್ ಅದನ್ನು ನೋಡ್ಬೋದು. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಇರ್ತದೆ. ಆಮೇಲೆ ಇಲ್ಲಿ ಡಿಕ್ಲರೇಷನ್ಸ್ ಇರ್ತದೆ, ಓದಿಕೊಳ್ಳಿ. ನಂತರ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಡೀಟೇಲ್ಸಲ್ಲಿ ನೀವು ಎಡಿಟ್ ಕೂಡ ಮಾಡಿಕೊಳ್ಳಬಹುದು. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶ್ಯೂರ್ ಕೇಳುತ್ತೆ, ಎಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಅಪ್ಲಿಕೇಶನ್ ನಂಬರ್ ಒಂದು ಜನ್ರೇಟ್ ಆಗಿರುತ್ತದೆ. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ₹100 ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಪೇಮೆಂಟ್ ಮೆಥಡ್ ಒಂದು ಓಪನ್ ಆಗಿ ಆ ಒಂದು ಪೇಮೆಂಟನ್ನು ನೀವು ಮಾಡಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತದೆ. ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಪೇಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ನೀವೇನು ಮಾಡಿ, ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಪೇಜ್ಗೆ ನೀವು ಇಲ್ಲಿ ಬರ್ತೀರಿ. ಇಲ್ಲಿ ಮೈ ಅಪ್ಲಿಕೇಶನ್ಸ್ ಅಂತ ಒಂದು ಯೆಲ್ಲೋ ಕಲರ್ನ ಟ್ಯಾಬ್ ಇರ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇಟಸಲ್ಲಿ ಏನು ಮಾಡ್ಬೋದು, ಈ ಒಂದು ಇಲ್ಲಿ ಮೈ ಅಪ್ಲಿಕೇಶನ್ಸ್ ಅಂತಕ್ಕಂಥ ಒಂದು ಟೇಬಲ್ನಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಡೌನ್ಲೋಡ್ PDF ಅಂತಕ್ಕಂಥ ಒಂದು ಬಟನ್ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು GDS ಅಪ್ಲಿಕೇಶನ್ PDF ರೂಪದಲ್ಲಿ ಡೌನ್ಲೋಡ್ ಆಗಿರುತ್ತದೆ. ಡೌನ್ಲೋಡ್ ಆಗಿರ್ತಕ್ಕಂಥದ್ದು ನೋಟಿಫಿಕೇಶನ್ ಬಾರಲ್ಲಿ ಬಂದು ಕೂತಿರುತ್ತೆ. ಅದನ್ನು ನೀವು ಓಪನ್ ಮಾಡಿಕೊಳ್ಳಿ. PDF ರೂಪದಲ್ಲಿ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ಇದಿಷ್ಟು GDS ಪೋಸ್ಟ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ತಕ್ಕಂಥ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.